ಹೀಗೆ ರಿಯಾಯಿತಿ ದರದಲ್ಲಿ ಪುಸ್ತಕ ಪ್ರಿಯರಿಗೆ ಅವು ಲಭ್ಯವಿವೆ, ಅವುಗಳನ್ನ ಗಮನಿಸಬೇಕು. ಈ ಮುಂದೆ ಆವರಣದ ಓದಿನಲ್ಲಿ ಕೊನೆಯ ಓದುಗರಾಗಿ ಭಾಗವಹಿಸಲಿದ್ದಾರೆ ಶ್ರೀ ಪ್ರತಾಪ್ ಸಿಂಹ ಅವರು. ಈಗ ಶ್ರೀ ಪ್ರತಾಪ್ ಸಿಂಹ ಅವರಿಂದ ಆವರಣದ ಕೊನೆಯ ಓದು. ಯಾಕೆಂದ್ರೆ ಈ ಕಾರ್ಯಕ್ರಮದ ಕೇಂದ್ರದಿಂದ ನಿಮಗೆಲ್ಲ ತಿಳಿದಿರುವ ಹಾಗೆ ಎಸ್ ಎನ್ ಬೆಳಕನವರು ಅವ್ರ ಮಾತನ್ನ ಕೇಳಲಿಕ್ಕೆ ನೀವೆಲ್ಲ ಕಾರಣದಿಂದ ಇದ್ದೀರಿ, ಹಾಗಾಗಿ ಹೆಚ್ಚು ತಗೊಳ್ಳಲ್ಲ. ನಾನು ಹುಟ್ಟಿದ್ದು ಬೇಲೂರಲ್ಲಿ, ಕಲ್ತಿದ್ದೆಲ್ಲ ಮಂಗಳೂರಲ್ಲಿ, ಈಗ ಇರೋದು ಬೆಂಗಳೂರಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಪುಸ್ತಕ ಮಾತ್ರ ಹುಟ್ಟಿನಲ್ಲಿ ಯಾಕೆ ಬಿಡುಗಡೆ ಮಾಡ್ತೀಯಾ ಅಂತ. ನಂದು 3ನೇ ಪಾಠ, 4ನೇ ಪಾಠ ಮತ್ತು 5ನೇ ಪಾಠ ಕೂಡ ಇಲ್ಲೇ ಬಿಡುಗಡೆ ಆಗಿದೆ. 2 ಬಿಡುಗಡೆ ಆಯ್ತು, ಇವತ್ತು ಬಿಡುಗಡೆ ಆಗಿದೆ. ಹಾಗೆ ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ಉತ್ತರ ಕರ್ನಾಟಕಕ್ಕೆ ಹೇಳ್ತಾರೆ ಗಂಡು ಮೆಟ್ಟಿನ ನೆಲ ಅಂತ, ಅಲ್ಲಿ ಗಂಡಸರಿದ್ದಾರೆ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ. ಎಲ್ಲ ಗಂಡಸರೇ ಇರೋದ್ರಿಂದ ನಾನು ನನ್ನ ಲೇಖನಿಗೆ ಕಾಂಡೋಮ್ ಹಾಕಿಲ್ಲ, ಹಾಗೆ ನನ್ನ ಗಂಟ್ಲಿಗೂ ಫಿಲ್ಟ್ ಹಾಕೊಳ್ಳಲ್ಲ. ನಾವು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಂದು ತಮಾಷೆ ಮಾಡ್ತಿರ್ತೀವಿ ಯಾವಾಗಲೂ. ಯಾರನ್ನಾರ ಔಟ್ ಸ್ಮಾರ್ಟ್ ಮಾಡಿದ್ರೆ ಏನೋ ಕರೆಂಟಿಗೆ ಶಾಕ್ ಅಂತ, ಇಲ್ಲ ತಿಮ್ಮಪ್ಪಂಗೆ ಕಟಿಂಗ್ ಅಂತ, ತಿರುಪತಿಗೆ ಹೋಗಿ ಸಾಮಾನ್ಯ ಕೂದಲು ಕೊಟ್ಟು ಬರ್ತೀವಿ ಅಂತ ತಿಮ್ಮಪ್ಪಂಗೆ ಕಟಿಂಗ್ ಮಾಡಕ್ ಬರ್ತೀವಿ ಅಂತ. ಹಾಗೆ ಇನ್ನೊಂದು ಮಾತಾಡ್ತಾರೆ ಸೂರ್ಯಗೆ ಟಾರ್ಚ ಅಂತ. ನನ್ನ ಪಾಲಿಗೆ ಬೇರಪ್ಪನವರು ಸೂರ್ಯ, ಅವರಿಗೆ ಟಾರ್ಚ್ ಹಿಡಿಲಿಕ್ಕೆ ನಾನು ಪ್ರಯತ್ನ ಪಡಲ್ಲ. ಆವರಣದ ಬಗ್ಗೆ ನಾನು ವಿಮರ್ಶೆ ಮಾಡ್ಲಿಕ್ಕೆ ಹಿಡಿಯಲ್ಲ. ಆದ್ರೆ ಸೂರ್ಯನ ಕಡೆ ಮುಖ ಮಾಡಿ ಉಗುಳಿ ಮುಖಕ್ಕೆ ಆ ಉಗುಳನ್ನ ರಾಡಿಯಾಗಿ ಹಚ್ಚಿಕೊಂಡಿರುವಂತ ವ್ಯಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರಿಗೊಂದು ಸಂಬಂಧ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, 2005 ಜುಲೈನಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ, ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಭವಿಷ್ಯವೇ ಲಯ ಅಂತೇಳಿ. ಆ ಆರ್ಟಿಕಲ್ ಅಲ್ಲಿ ಪಟ್ಟಾಭಿ ಸೋಮಯಾಜಿ, ರಾಜೇಂದ್ರ ಚೆನ್ನಿ, ನಗರಿ ಬಾಬಯ್ಯ ಅಂತ ಹೆಸರಿಸಿದ್ದೆ ಕೆಲವ್ರನ್ನ. ಅದಕ್ಕೆ ಅನಂತಮೂರ್ತಿ ಅವರು ಒಂದು ಲೆಟರ್ ಬರೆದ್ರು, ಇವನು ಅವ್ರಿಗೆಲ್ಲ ರಾಡಿ ಹಚ್ಚಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆ ಲೆಟರ್ ಬರೆದಾಗ ಫ್ಯಾಕ್ಸ್ ಬಂದು ನಮ್ಮ ಆರ್ಟಿಕಲ್ ಪಬ್ಲಿಷ್ ಆಗಿದ್ದಾನೆ, ಫ್ಯಾಕ್ಸ್ ಬಂದು ನಮ್ಮ ಎಡಿಟರ್ ಕೊಟ್ಟರು. ನೋಡಿ ಒಂದು ಲೆಟರ್ ನಾನು ಸುಳ್ಳಿನ ಕಂತೆ ಬರ್ಬಿಟ್ಟಿದ್ದೇನೆ ಗಾಂಧೀಜಿ ಬಗ್ಗೆ ಎಲ್ಲ, ಈ ಹಿಂದೆ ಕೂಡ ಬರ್ತಿದ್ದ, ಅವಾಗ ಸುಳ್ಳಾಗಿದ್ದೆ. ಈಗ ನನ್ನ ಶಿಷ್ಯಂತರ ಬಗ್ಗೆ ಅಲ್ಲವ, ಶಿಷ್ಯೋತ್ತಮರ ಬಗ್ಗೆ ಅಲ್ಲವ ಕೆಟ್ಟದಾಗ ಬರ್ತಿದ್ದೇನೆ, ಹಾಗಾಗಿ ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಅದು ನೈತಿಕವಾಗಿ ಕೂಡ ಸರಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೆದಿದ್ರು. ಆ ಲೆಟರ್ಲಿ ನಾನು ಗಾಂಧೀಜಿ ಬಗ್ಗೆ ಸುಳ್ಳಿನ ಕಂತೆನ ಬಿಚ್ಚಿಟ್ಟಿದ್ದಂತೆ ಎಲ್ಲ ಬರೆದಿದ್ರು. ಆದ್ರೆ ಆ ಲೆಟರ್ನ ಯಥಾವತ್ತಾಗಿ ಪ್ರಕಟ ಮಾಡಿದ್ರೆ ನಾನು ಓದುಗರ ತಪ್ಪಿಷ್ಟ ಆಗ್ತಾ ಇದ್ದೆ. ಹಾಗಾಗಿ ನನಗೆ ಎಡಿಟರ್ ಕೂಡ ಹೇಳಿದ್ರು, ನೀವು ನೇರವಾಗಿ ಅನಂತಮೂರ್ತಿ ಅವರಿಗೆ ಕಾಲ್ ಮಾಡಿಬಿಟ್ಟು ಕ್ಲಾರಿಫೈ ಮಾಡಿಬಿಡು ಅಂತ. ನಾನು ಅನಂತಮೂರ್ತಿ ಅವ್ರ ನಂಬರ್ ತಗೊಂಡು ಕಾಲ್ ಮಾಡಿದೆ. ಕಾಲ್ ಮಾಡಿ ಸರ್ ನಾನು ಪ್ರತಾಪ್ ಅಂತ ಹೇಳಿದೆ, ನೀವು ಹತ್ರ ಒಂದು 5 ನಿಮಿಷ ಮಾತಾಡ್ಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಯು ಹ್ಯಾವ್ ರಿಟನ್ ಎ ಲೆಟರ್ ಟು ಮೀ ಅಂಡ್ ಇಟ್ ಇಸ್ ಮೈ ಡ್ಯೂಟಿ ಟು ಆನ್ಸರ್ ಟು ಯು ಅಂತ ಹೇಳಿದೆ. ನೋ ಯು ಪುಟ್ ಇಟ್ ಇನ್ ದ ಪೇಪರ್ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ರೀಡರ್ಸ್ ಹ್ಯಾವ್ ಕ್ವಶನ್ ಮೈ ಇಟಿಲಿಟಿ ಅಂಡ್ ಯು ಆರ್ ದ ಒನ್ ಹೂ ಇಸ್ ಡಿಸ್ಮಿಸಿಂಗ್ ಮೈ ಆರ್ಟಿಕಲ್ ಆಸ್ ಬಂಡಲ್ ಆಫ್ ಲೈಫ್ ಅಂಡ್ ಇಟ್ ಇಸ್ ಮೈ ಡ್ಯೂಟಿ ಟು ಆನ್ಸರ್ ಟು ಯು ಡೈರೆಕ್ಟ್ಲಿ ಅಂತ ಹೇಳಿದೆ. ಜಸ್ಟ್ ನಾನು ಡಿಸ್ಕನೆಕ್ಟ್ ಮಾಡಿಲ್ಲ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಂತ ಡಿಸ್ಕನೆಕ್ಟ್ ಮಾಡಿದ್ರು. ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಲೇಬೇಕಾಗಿದೆ. ಯಾಕೆಂತಂದ್ರೆ ಈ ಅನಂತಮೂರ್ತಿ ಅವರು, ಅವ್ರ ಕಾದಂಬರಿ, ಅವ್ರ ಕೃತಿ, ಅವ್ರು ಎಂತ ದೊಡ್ಡ ಲೇಖಕ ನಿಮ್ಗೆ ಗೊತ್ತಿದೆ, ಎಂತ ದೊಡ್ಡ ಕಾಪಿ ಕ್ಯಾಟ್ ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರ ಕೃತಿ ಚೌರ್ಯ ಮಾಡಿರೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಇವಾಗ. ಆದ್ರೆ ಅವರು ಕೆಲವರಿಗೆ ಅಪಚಾರ, ಗಾಂಧೀಜಿ ಅವ್ರು ಎಷ್ಟು ಅಪಚಾರ ಪಡಿತಾ ಇದ್ದಾರೆ ಅನ್ನೋದನ್ನು ನಾನು ಹೇಳ್ಬೇಕಾಗಿದೆ. ಕುಮಾರಸ್ವಾಮಿ ಅವರು ಕಳೆದ ವರ್ಷ ಒಂದು ಮಾತಾಡಿದ್ರು. ಅವರು ರಾಜ್ಯಸಭೆಗೆ ಅನಂತಮೂರ್ತಿ ಅವರು ಎಲೆಕ್ಟ್ ಆಗ್ಲಿಕ್ಕೆ ಅಂತ ನಿಂತಿದ್ದಾಗ, ನಾನು ಏನೋ ಕನ್ನಡದ ಕಾರ್ಯಕ್ರಮ ಮಾಡಕ್ ಹೋಗ್ತೀನಿ, ನನ್ನ ಎಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೂತಿದ್ರು. ಆ ಟೈಮಲ್ಲಿ ಯಾರೇ ಅನಂತಮೂರ್ತಿ ಅಂದಿದ್ರು. ನನಗೂ ಆಶ್ಚರ್ಯ ಆಗುತ್ತೆ, ಯಾವಾಗಲೂ ಅನಂತಮೂರ್ತಿ ಲೇಖಕ ಅಂತ ಹೇಳಲಿಕ್ಕೆ ಅವ್ರು ಬರೆದಿರೋದು, ಇತ್ತೀಚೆಗೆ ಬರೆದಿರೋದು ಯಾವುದು ಗೊತ್ತಿಲ್ಲ ನನಗೆ. ಅವ್ರನ್ನ ವಿಮರ್ಶಕ ಅಂತ ಹೇಳಕ್ಕೆ ಅಂದ್ರೆ ಅವ್ರು ಯಾವ್ದು ವಿಮರ್ಶೆ ಮಾಡಲ್ಲ, ಹಿಟ್ ಅಂಡ್ ರನ್ ಅಂತ, ಹಾಗೆ ಸ್ಪಿಟ್ ಅಂಡ್ ರನ್ ಮುಗಿದ್ಬಿಟ್ಟು ಹೊಡೋಗ್ಬಿಡ್ತಾರೆ. ಮತ್ತೆ ಕೇಳಿದ್ರೆ ನಾನು ಯಾವುದೇ ಪಕ್ಷನ ಭಾಗವಹಿಸಲ್ಲ ಅಂತ ಹೇಳ್ಬಿಡ್ತಾರೆ, ಯಾಕೆಂದ್ರೆ ಉತ್ತರ ಕೊಡಕ್ಕೆ ಆಗತ್ತಿಲ್ಲ. ಇನ್ನು ಅವ್ರನ್ನ ಪುಡಾರಿ ಅಂತಲೂ ಹೇಳ್ಬೋದು, ಆದ್ರೂ ಪುಡಾರಿ ತರ ಕಾಣಲ್ಲ. ಬಹಳ ಚಂದವಾಗಿದ್ದಾರೆ. ಆ ಚಂದದ ಬಲಿಯಾಗಿರೋರ ಬಗ್ಗೆ ಇತ್ತೀಚೆಗೆ ಸಂಯುಕ್ತ ಕರ್ನಾಟಕದಲ್ಲಿ ಗೌಡರಗಿರಿ ನಾಗರಾಜ್ ಅವರು ಬರೆದಿರೋದ್ರ ಬಗ್ಗೆ ಓದಿ ಬೇಕಾಗುತ್ತೆ, ಎಷ್ಟು ಜನ ಬಲಿಯಾಗಿದ್ದಾರೆ ಅಂತೇಳಿ. ಇನ್ನು ಅವರ ಮಾತುಗಾರಿಕೆ ಇದೆಯಲ್ಲ, ಅದು ಎಷ್ಟು ನಯವಂಚಕತನ ಅಂತ ಹೇಳ್ಬೇಕು ನಾನು. ಈ ಟೈಕೋಟಮಿ ಅಂತ ಹೇಳ್ತಾರೆ, ಈ ಇಬ್ಬಂದಿತನ ಇದೆಯಲ್ಲ, ಅದು ಅವರಲ್ಲಿ ಎತ್ತಿ ಕಾಣುತ್ತೆ. ಅವರು ಗಾಂಧೀಜಿ ಬಗ್ಗೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಗಾಂಧೀಜಿ ಬದುಕಿದ್ರೆ ಕಂಪ್ಯೂಟರ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು, ಗ್ಲೋಬಲೈಸೇಷನ್ ರಿಜೆಕ್ಟ್ ಮಾಡ್ತಾ ಇದ್ರು ಅಂತ. ಅಲ್ಲ, ಗಾಂಧೀಜಿಗೆ ನೀವು ಒಡನಾಡಿನ ಇದನ್ನು ಚಡ್ಡಿ ತೋರಿಸ ಗಾಂಧೀಜಿ ಬಗ್ಗೆ ಗೊತ್ತಿರಕ್ಕೆ ಗಾಂಧೀಜಿ ಕನಸ್ಬೇಕು ಅಂತ ಹೇಳಿಲ್ಲ. ಗಾಂಧೀಜಿ
ಗಾಂಧೀಜಿ ಬಗ್ಗೆ ಅಷ್ಟು ಅಥಾರಿಟೇಟಿವ್ ಮಾತಾಡ್ತಾರೆ. ಗಾಂಧೀಜಿ ಇವರಿಗೂ ಸ್ನೇಹಿತಲ್ಲ, ನನಗೂ ಸ್ನೇಹಿತಲ್ಲ. ಗಾಂಧೀಜಿ ಬಗ್ಗೆ ಇವರು ಪುಸ್ತಕದಲ್ಲಿ ತಿಳ್ಕೊಂಡಿದ್ದಾರೆ, ನಾನು ಪುಸ್ತಕ ಓದಿ ತಿಳ್ಕೊಂಡಿದ್ದು. ಇವರಿಗೆ ಪ್ರಶ್ನೆಗಳು ಉದ್ಭವ ಆಗಿಲ್ಲ, ನನಗೆ ಪ್ರಶ್ನೆಗಳು ಉದ್ಭವ ಆಗಿಲ್ಲ, ಅದಕ್ಕೆ ನಾನು ಕ್ವಶನ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ವಶನ್ ಮಾಡ್ಲಿಕ್ಕೆ ನನಗೂ ಕಾರಣ ಇದೆ. ಈ ಹಿಂದೆ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಓದ್ತಾ ಇರ್ಬೇಕಾದ್ರೆ ಶಿವರಾಮ್ ಕಾರಂತನ ಒಂದು ಫಂಕ್ಷನ್ ಕರೆಸಿದ್ದು. ಶಿವರಾಮ್ ಕಾರಂತರು ಗಾಂಧೀಜಿಯವ್ರನ್ನ ಕಟುವಾಗಿ ಟೀಕೆ ಮಾಡಿದ್ರು. ಯಾಕಂದ್ರೆ ಗಾಂಧೀಜಿಯವ್ರನ್ನ ವೈಯಕ್ತಿಕವಾಗಿ ನೋಡಿದ್ರು, ಗಾಂಧೀಜಿಯವ್ರ ಬಗ್ಗೆ ವೈಯಕ್ತಿಕವಾಗಿ ಕಾರಂತರಿಗೆ ಗೊತ್ತಿತ್ತು. ಅಂತ ವ್ಯಕ್ತಿ ಕ್ರಿಟಿಸೈಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜೂಲಿಯಸ್ ಕೆ ನೈರೇರ್ ಅಂತ ನಾವು ಕೇಳಿರ್ಬೋದು. ಜೂಲಿಯಸ್ ಕೆ ನೈರೇರ್ ಟ್ಯಾನ್ಸಾನಿಯಾದ ಪ್ರೆಸಿಡೆಂಟ್ ಆಗಿದ್ರು. ಅವರು ಗಾಂಧಿ ಅವಾರ್ಡ್ ವಿನ್ನರ್ ಕೂಡ ಅವರು. ಅಂತ ಜೂಲಿಯಸ್ ಕೆ ನೈರೇರ್ 2000 ಮಿಲಿಯನ್ ಇಯರ್ ಅಲ್ಲಿ ಟೈಮ್ ಮ್ಯಾಗಝಿನ್ ಒಂದು ಸ್ಪೆಷಲ್ ಎಡಿಷನ್ ತಂತು. ಆ ಸ್ಪೆಷಲ್ ಎಡಿಷನ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಆ ಆರ್ಟಿಕಲ್ ಅಲ್ಲಿ ಗಾಂಧೀಜಿನ ಕ್ವಶನ್ ಮಾಡ್ತಾರೆ. ಗಾಂಧೀಜಿ ಮಹಾನ್ ವ್ಯಕ್ತಿ ಅನ್ನೋದೆಲ್ಲ ಸರಿ, ನೀನು ಸರಳತೆ ಸರಿ, ಆದ್ರೆ ನೀನು ಸೆಲಿಬ್ರೇಷನ್ ಬ್ರಹ್ಮಚರ್ಯನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡು ಹುಡುಗಿಯರು ಮತ್ತೆ ಮಾಡ್ಕೊಂಡಲ್ಲ, ನೀನ್ ಹೇಳ್ತೀಯಾ ಐ ಗಾಟ್ ಇಜಾಕ್ಯುಲೇಟೆಡ್ ಅಂದ್ರೆ ನನಗೆ ಕವನ ಆಯ್ತು ಅಂತ ಹೇಳ್ಕೊಳ್ತೀಯ, ಅದನ್ನೆಲ್ಲ ಹೋಗ್ತೀನಿ. ಆದ್ರೆ ಎರಡು ಹುಡುಗಿನೂ ಕೂಡ ನೇಗಡಾಗಿ ಮಲಸ್ಕೊಂಡಲ್ಲ, ಅವರಲ್ಲಿ ಅವರಿಗಾದಂತ ಒಂದು ಮಾನಸಿಕ ಹಿಂಸೆ ಯಾವ್ದಾದ್ರು ನೀನು ಯೋಚನೆ ಮಾಡಿದೆ ಅಂತ ಕೇಳ್ತಾರೆ. ಅದನ್ನ ಜೂಲಿಯಸ್ ಕೆ ನೈರೇರ್ ಅಂತ ಪ್ರಶ್ನೆ ಮಾಡೋದಾದ್ರೆ ನಾನು ಯಾಕೆ ಪ್ರಶ್ನೆ ಮಾಡಬಾರ್ದು? ನಾವು ಚಿಕ್ಕವರಿರ್ಬೋದು ವಯಸ್ಸಿನಲ್ಲಿ, ಅದನ್ನ ತಿಳ್ಕೊಳ್ಳೋದಕ್ಕೆ ಇತಿಹಾಸನ ನೀವೆಲ್ಲ ಹುಟ್ಟಿದ್ರ ಹೇಳಿ. ಇತಿಹಾಸದ ಎಲ್ಲಾ ಮಕ್ಕಳುಗಳು ನಾವೆಲ್ಲ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಪುಸ್ತಕದ ಮೂಲಕ ಇತಿಹಾಸ ತಿಳ್ಕೊಳ್ತೀವಿ, ನಾವು ಅದನ್ನು ವಿಮರ್ಶೆಗೆ ಒಳಪಡಿಸ್ತೀವಿ. ಹಾಗಾಗಿ ಯಾರು ಕೂಡ ವಿಮರ್ಶೆಗೆ ಪರಾಮರ್ಶೆಗೆ ಮುಕ್ತರಲ್ಲ. ನಾವು ಅನಂತಮೂರ್ತಿಯವರು, ನಾನು ಗಾಂಧೀಜಿಯವರು ಮಾಡಿದಾಗ ಅನಂತಮೂರ್ತಿಯವರು ಇದನ್ನೇ ಮಾಡಿ ನನ್ನ ಮೇಲೆ ಏನೋ ಸುಳ್ಳಿನ ಕಂತೆ ಬಂದಿದ್ದೇನೆ ಅಂತ. ಅದು ಯಾವ ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಹೇಳಿ ಅಂತ ಹೇಳ್ಬಿಟ್ಟು ಬಹಿರಂಗ ಚರ್ಚೆ ಕರೆ ಬರಲೇ ಇಲ್ಲ. ಅನಂತಮೂರ್ತಿಯವರು ಇನ್ನೊಂದು ವೈರುಧ್ಯವನ್ನು ಹೇಳ್ತೀನಿ ನನಗೆ. ಅವ್ರು ಹೇಳ್ತಾರೆ ಬೆತ್ತಲೆ ಪೂಜೆ ಏಕೆ ಕೂಡೋದು ಅಂತ. ನೀವು ಅದನ್ನ ಎರಡು ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಯಾಕೆ ಮಾಡಬಾರ್ದು ಅಂತ ಅನ್ಬೋದು, ಮಾಡೋದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಬೋದು. ಏಕೆ ಕೂಡೋದು ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬೋದು. ಏಕೆ ಕೂಡೋದು ಅಂತ ಮಾಡೋದು ತಪ್ಪು ಅಂತ ಅನ್ಕೊಳ್ಬೋದು. ಹಾಗೆ ಅವ್ರಿಗೆ ಈ ಇಬ್ಬಂದಿತನ ಇದೆ, ಅದನ್ನ ಹ್ಯಾಕ್ಬೇಕಾದ್ರೆ ಟ್ವಿಸ್ಟ್ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ ನಿಮ್ಗೆಲ್ಲರಿಗೂ ದೇವರ ಮೇಲೆ ನಂಬಿಕೆ ಇದೆ, ಜೀವನ ಅನುಮಾನಿಸ್ತೀರಿ, ಆದ್ರೆ ನಾನು ಜೀವನ ವಿಷಯಾಂತರ ಮಾಡ್ತಾ ಇದೆ. ಸರಿಯಲ್ಲ ಸರಿ. ಅವ್ರ ಬಗ್ಗೆ ಅವರು ಈ ಒಂದೆರಡು ಮಾತಲ್ಲಿ ಮುಗಿಸ್ತೀನಿ ಮಾತನ್ನ. ಅವರು ಯಾವಾಗ ಜಾತಿವಾದನ ಖಂಡಿಸ್ತಾರೆ. ಇತ್ತೀಚೆಗೆ ಉತ್ತರ ಪ್ರದೇಶ ಎಲೆಕ್ಷನ್ ತಗೊಳ್ಳಿ, ಅಲ್ಲಿ ಬ್ರಾಹ್ಮಣರೆಲ್ಲವ ಮಾಯಾವತಿಗೆ ಓಟ್ ಹಾಕಿದ್ರು. ಕರ್ನಾಟಕದಲ್ಲಿ ಇವರು ಸ್ಟೇಟ್ಮೆಂಟ್ ಕೊಟ್ಟರು, ಬ್ರಾಹ್ಮಣರೆಲ್ಲ ಬಿಜೆಪಿ ಓಟ್ ಹಾಕ್ಬೇಡಿ ಅಂತಾರೆ. ಇವ್ರು ಜಾತಿವಾದನ ಖಂಡಿಸುವಂತವ್ರು ಬ್ರಾಹ್ಮಣರೆಲ್ಲ ಬಿಜೆಪಿ ಓಟ್ ಹಾಕ್ಬೇಡಿ ಅಂತ ಹೇಳ್ತಾರೆ, ಒಂದು ಜಾತಿಯ ದೃಷ್ಟಿಯಲ್ಲಿ ಇಟ್ಕೊಂಡು. ಹಾಗೆ ಇವರು DR ನಾಗರಾಜ್ ಅವ್ರ ಹಿಂದೆ ಬಹಳ ಒಡನಾಟ ಇತ್ತು. DR ನಾಗರಾಜ್ ಅವ್ರ ಬಗ್ಗೆ ದೇವಾಂಗ ಪ್ರತಿಭೆ ಅಂತಾರೆ. ದೇವಾಂಗ ಅಂದ್ರೆ ಯಾವುದು? ಜಾತಿ ಹೆಸರಲ್ವಾ? ಆ ಜಾತಿ ಯಾಕೆ ಬರುತ್ತೆ? ಪ್ರತಿಭೆ ಮಾತ್ರ ಮುಖ್ಯವಾಗಿ ಇಟ್ಕೊಳ್ಬಹುದು. ಹಾಗೆ ಹೆಚ್ಚು ಹೇಳಿ ಇಷ್ಟಪಡಲ್ಲ, ಈಗ ಒಂದೇ ಒಂದು ಮಾತಾಡ್ತೀನಿ. ಫ್ರೆಡ್ರಿಕ್ ನಿಶ್ ಅಂತ ನೀವೆಲ್ಲ ಕೇಳಿರ್ಬೋದು. ಫ್ರೆಡ್ರಿಕ್ ನಿಶ್ ಒಬ್ಬ ಫಿಲಾಸಫರು. ಅದೊಂದು ಮಾತಾಡಿದ್ದಾನೆ, ದ ಹೈಯರ್ ಯು ಸೋರ್ ದ ಸ್ಮಾಲರ್ ಯು ಲುಕ್ ಫಾರ್ ದೋಸ್ ಹೂ ಕ್ಯಾನಾಟ್ ಫ್ಲೈ ಅಂತೆ. ಅಂದ್ರೆ ಬೇರೆಯವ್ರನ್ನ ಮೇಲ ಮಟ್ಟಿಗೆ ಹೇಳ್ಬಿಟ್ಟಿದ್ದಾರೆ, ಅವ್ರ ಮಟ್ಟಿಗೆ ಏರಕ್ಕಾಗದಿದ್ದವ್ರಿಗೆ ಅವ್ರ ಕೆಳಗಡೆ ಏರಕ್ಕಾಗದೆ ಕೆಳಗಡೆ ಇದ್ದಾರಲ್ಲ ಅವ್ರಿಗೆಲ್ಲ ಬಹಳ ಸಣ್ಣ ವ್ಯಕ್ತಿ ತರ ಕಾಣಿಸ್ತಿದ್ದಾರೆ. ಟೀಕಾಕರಿ ನಾನು ಇಷ್ಟ ಹೇಳಕ್ ಇಷ್ಟಪಡೋದು. ಇಷ್ಟೊಂದು ನನ್ನ ಮಾತನ್ನು ಶಾಂತಿ ಚಿತ್ರವಾಗಿ ಕೇಳಿದಂತ ನಿಮಗೆಲ್ಲ ಧನ್ಯವಾದಗಳು.